ಈ ರೀತಿಯಾದಂಥ ಸಿಚುವೇಶನ್ಸ್ಗಳನ್ನು ಕೂಡ ಅವರು ಫೇಸ್ ಮಾಡಿರೋದಿಲ್ಲ. ಎಚ್ ಡಿ ದೇವೇಗೌಡರ ಬೆನ್ನೆಲುಬಾಗಿದ್ದಂಥ ಚೆನ್ನಮ್ಮ 1954ರಲ್ಲಿ ದೇವೇಗೌಡರ ಜೊತೆ ಚೆನ್ನಮ್ಮ ಮದುವೆ ಆಗುತ್ತೆ. ಚೆನ್ನಮ್ಮ ಅವರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ. ಇನ್ನು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯವರು ಚೆನ್ನಮ್ಮ. ಗೌಡರ ಪತ್ನಿಯಾಗಿ ತುಂಬು ಜೀವನ ನಡೆಸಿದ್ದಂಥ ಚೆನ್ನಮ್ಮ 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳ ತಾಯಿ ಚೆನ್ನಮ್ಮ. ದೇವೇಗೌಡರ ಕುಟುಂಬದ 7 ಬೀಳುಗಳಿಗೆ ಸಾಕ್ಷಿಯಾಗಿದ್ದ ಚೆನ್ನಮ್ಮದು 72 ವರ್ಷ ಸುದೀರ್ಘ ಹಾಗೂ ಆದರ್ಶ ದಾಂಪತ್ಯ ಜೀವನ. ಎಚ್ ಡಿ ದೇವೇಗೌಡರ ಬೆನ್ನೆಲುಬಾಗಿದ್ದಂಥ ಚೆನ್ನಮ್ಮ 72 ವರ್ಷ ಆದರ್ಶ ದಂಪತಿಯಾಗಿ ಜೀವನವನ್ನು ನಡೆಸಿದ್ದಾರೆ. 1954ರಲ್ಲಿ ದೇವೇಗೌಡರ ಜೊತೆ ಮದುವೆ ಆಗುತ್ತೆ. ಅವ್ರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ. ಚೆನ್ನಮ್ಮ ಅವರ ಹುಟ್ಟೂರು ಹಾಸನ ತಾಲೂಕಿನಲ್ಲಿ ಬರುತ್ತೆ. ಇದು ಮುತ್ತಿಗೆ ಹಿರೇಹಳ್ಳಿ. ಇನ್ನು ನೋಡಿ, ಗೌಡರ ಪತ್ನಿಯಾಗಿ ತುಂಬು ಕುಟುಂಬದಲ್ಲಿ ಜೀವನ ನಡೆಸ್ಕೊಂಡು ಬಂದಂಥವ್ರು. ಸಾಕಷ್ಟು ಏಳು ಬೀಳುವನ್ನು ಕಂಡಂಥವ್ರು. 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಚೆನ್ನಮ್ಮಗೆ. ಕುಟುಂಬ ಅಂತ ಅಂದಮೇಲೆ ಒಬ್ಬರ ಹಿರಿಯ ಸೊಸೆ ಅಥವಾ ಮನೆಗೆ ಸೊಸೆಯಾಗಿ ಬಂದಿರ್ತಾರೆ ಅಂತ ಅಂದಮೇಲೆ ಏಳು ಬೀಳುಗಳಿದ್ದಿರುತ್ತೆ. ಎಲ್ಲವನ್ನ ಕೂಡ ಸಹಿಸ್ಕೊಂಡು ಯಶಸ್ಸಿಗೆ ಒಂದು ಕಾರಣ ಆಗಿ ದೇವೇಗೌಡರ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತು ಬಂದಂಥವ್ರು. 72 ವರ್ಷದ ಆದರ್ಶ ದಂಪತಿ. 72 ವರ್ಷ ಆಗಿತ್ರಿ ಇಬ್ಬರು ಆದರ್ಶ ದಂಪತಿಯಾಗಿ ಜೀವನ ನಡೆಸ್ತಾ ಇದ್ದಂಥದ್ದು. ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ. ನಿಜಕ್ಕೂ 85 ವಯಸ್ಸಲ್ಲಿ ಇದೀಗ ನಿಧನ ಹೊಂದಿದ್ದಾರೆ. ಅದೇ ಟ್ರೀಟ್ಮೆಂಟ್, ಉಸಿರಾಟದ ಸಮಸ್ಯೆ ಇತ್ತು, ಅದು ಇದು, ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸ್ಬಿಡ್ತು ಕೊನೆಯದಾಗಿ. ಇನ್ನು ಉಸಿರಾಟದ ಸಮಸ್ಯೆ ಅಥವಾ ಬೇರೆ ಏನೋ ಇದ್ದಿದ್ರೆ ಟ್ರೀಟ್ಮೆಂಟ್ ನಡೀತಾ ಇತ್ತು, ಅದೇನೋ ಹುಷಾರಾಗ್ಬೋದಿತ್ತೇನೋ. ಬಟ್ ಅದ್ರ ಜೊತೆಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸ್ಬಿಡ್ತು ಅನ್ನುವಂಥ ಇನ್ಫಾರ್ಮೇಷನ್. ಹಾಗಾಗಿ ಕೊನೆಯದಾಗಿ ವಿಧಿಯಾಟಕ್ಕೆ ನಾವೇ ಸೋಲ್ಬೇಕಲ್ವಾ, ವಿಧಿನೇ ಗೆಲ್ಲೋದು. ಹಾಗಾಗಿ ದೇವೇಗೌಡರು ಸಹಿತ ಆಸ್ಪತ್ರೆಗೆ ಬಂದಿರುವಂಥದ್ದು. ಸಂಜೆ 4:50 ಸುಮಾರಿಗೆ ವಿಧಿವಶರಾಗಿದ್ದಾರೆ ಚೆನ್ನಮ್ಮ. ಮುತ್ತಿಗೆ ಹಿರೇಹಳ್ಳಿಯವರು 1954ರಲ್ಲಿ ಮದುವೆ ಆಗುತ್ತೆ. 72 ವರ್ಷದ ಸುದೀರ್ಘ ಜೀವನವನ್ನು ನಡೆಸ್ಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 72 ವರ್ಷ ಒಬ್ಬರಿಂದ ಒಬ್ಬರು ಏನೋ ಜಗಳ, ಏನೋ ಕದನ, ಏನೋ ಎಳಬೀಳುಗಳಿರ್ಬೋದು, ಸಕ್ಸಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ದೇವೇಗೌಡರ ಜೊತೆ ಪಾಲುದಾರಿಯಾಗಿ ನಿಂತ್ಕೊಂಡು ಸಾಥನ್ನು ಕೊಟ್ಕೊಂಡು 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳನ್ನು ಸಾಕ್ಕೊಂಡು ಪ್ರತಿಯೊಬ್ಬ ಆ ಮಕ್ಕಳಿಗೂ ಕೂಡ ಒಂದು ರಾಜಕೀಯ ಭವಿಷ್ಯ ಈಗ ರೂಪಿಸ್ಕೊಂಡಿರುವಂಥದ್ದಾಗಿರ್ಬೋದು. ಕುಮಾರಸ್ವಾಮಿ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಬೆಳೆಸ್ಕೊಂಡು ಬಂದಂಥವ್ರು. ಕೊನೆಯದಾಗಿ ಇದೀಗ ವಿಧಿವಶರಾಗಿದ್ದಾರೆ. ಇವತ್ತು ಸಂಜೆ 4:50 ಸುಮಾರಿಗೆ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಉಸಿರು ಬಿಟ್ಟಿದ್ದಾರೆ ಚೆನ್ನಮ್ಮ. ಈಗಲೂ ಕೂಡ ದೇವೇಗೌಡರು ರಾಜಕೀಯವಾಗಿ ಅವರ ಏನೋ ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡೋದಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಆ ಧೈರ್ಯ ಇದೆಯಲ್ಲ ದೇವೇಗೌಡರಿಗೆ, ಆ ಧೈರ್ಯವನ್ನು ತೆಗೆದುಕೊಂಡು ಮಾತಾಡುವಂಥದ್ದಾಗಿರ್ಬೋದು. ಈಗ ಹೇಳ್ತಾರೆ ಅಂದರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇತ್ತು ಅಥವಾ ಮನೆಯಲ್ಲಿ ಒಂದು ಸುಖ ಶಾಂತಿ ಅನ್ನೋದು ಇತ್ತು ಅಂತ ಅಂದಾಗ ಮನುಷ್ಯ ಹೊರಗಡೆ ಏನಾದರೂ ಸಕ್ಸಸ್ಸನ್ನು ಸಾಧಿಸ್ಕೊಂಡು ಬರ್ಬೋದು ಅಂತ. ಆ ನಿಟ್ಟಿನಲ್ಲಿ ಚೆನ್ನಮ್ಮ ದೇವೇಗೌಡರಿಗೆ ಸಾಥ್ ಕೊಟ್ಟುಕೊಂಡಿದ್ದಂಥವ್ರು ಪ್ರತಿಯೊಂದಕ್ಕೂ. ಈಗ ಸತಿಪತಿ ಅಂತ ಅಂದಾಗ ಏನೇ ಆಗಲಿ, ಏನೋ ರಾಜಕೀಯದಲ್ಲಿ ಏಳು ಬೀಳು ಏನೇ ಇರಲಿ, ರಾಜಕೀಯ ಹೊರತುಪಡಿಸಿ ಪರ್ಸ್ನಲ್ ಲೈಫಲ್ಲೂ ಕೂಡ ಈಗ ಒಂದು ತುಂಬು ಕುಟುಂಬ ಅಂತ ಬಂದಾಗ ಕೂಡ ಅಷ್ಟು ಈಸಿಯಾಗಿ ಒಬ್ಬ ಮನುಷ್ಯ ಅಷ್ಟು ಈಸಿಯಾಗಿ ಬೆಳೀತಾರೆ ಅಂತಂದರೆ ಬೆಳ್ಕೊಂಡು ಬರ್ತಾರೆ. ಅಂದರೆ ರಾಜಕೀಯವಾಗಿ
ದೇವೇಗೌಡರ ಒಂದು JDS ಪಕ್ಷವನ್ನ ಕಟ್ಟಿಕೊಂಡು ಆ ಪ್ರಾದೇಶಿಕ ಪಕ್ಷವನ್ನಾಗಿ ಮಾಡಿ ಆ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಕರ್ನಾಟಕದಲ್ಲಿ ಪಕ್ಷ ಗುರುತಿಸ್ಕೊಳ್ಳುವಂಗೆ ಮಾಡಿ ಅವ್ರು ಮಾಡಿದಂಥ ಸಾಧನೆಗಳಿದಾವಲ್ಲ, ಅದ್ರ ಜೊತೆ ಎಲ್ಲ ಸಾಥ್ ಕೊಟ್ಕೊಂಡಿದ್ದಂಥವ್ರು ಚೆನ್ನಮ್ಮ. ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಾಥ್ ಕೊಟ್ಕೊಂಡಿದ್ದಂಥವ್ರು. ಅಷ್ಟೇ ಅಲ್ಲ, ದೇವೇಗೌಡರು ಅಷ್ಟೇ ಅಲ್ಲ, ಕುಮಾರಸ್ವಾಮಿಗೂ ಕೂಡ, ತನ್ನ ಮಕ್ಕಳಿಗೂ ಕೂಡ ಈಗ ತಾಯಿಯನ್ನ ಕಳೆದುಕೊಂಡಿರುವಂತ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿಯಾದಂಥ ಚೆನ್ನಮ್ಮ, 85 ವರ್ಷದ ಚೆನ್ನಮ್ಮ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರನ್ನ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ಲೂ ಕೂಡ ದಾಖಲಿಸಲಾಗಿತ್ತು. ಇನ್ನು ಚಿಕಿತ್ಸೆ ನೀಡಲಾಗ್ತಾ ಇತ್ತು. 4 ದಿನಗಳಿಂದ ICUನಲ್ಲಿ ಇದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಚೆನ್ನಮ್ಮ. ಬಟ್ ಇದೀಗ ಇಂದು ಸಂಜೆ 4:30 ರಿಂದ 4:50 ಸುಮಾರಿಗೆ ವಿಧಿವಶರಾಗಿದ್ದಾರೆ. ಹೃದಯಾಘಾತ ಕೂಡ ಸಂಭವಿಸಿತು ಅಂತ ಹೇಳಲಾಗ್ತಾ ಇದೆ. ಹೃದಯಾಘಾತ ಕೂಡ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು.